ನಮಸ್ತೆ, ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ರಾಜ್ಯ ಧರ್ಮ ಪಾಲಿಸಿದರೆ ಪ್ರಜೆಗಳು ಧರ್ಮಕ್ಕನುಗುಣವಾಗಿಯೇ ಇರ್ತಾರೆ. ಆಳುವ ರಾಜ ಸೋಮಾರಿಯಾಗಿದ್ದರೆ, ಪಾಪ ಕಾರ್ಯದಲ್ಲಿ ತೊಡಗಿದರೆ ಪ್ರಜೆಗಳು ಅದನ್ನು ಅನುಸರಿಸುತ್ತಾರೆ. ನೂಲಿನಂಥ ಸೀರೆ ರಾಜನಿಗೆ ತಕ್ಕಂತೆ ಪ್ರಜೆಗಳು. ಚಾಣಕ್ಯ ಮಾತು. ನಾವು ಇನ್ನೊಬ್ಬರ ಹಾಳು ಕಾಂಬು ಕಂಡ್ರೆ ನಮ್ಮ ಹೋಕು ಮತ್ತೊಬ್ಬರು ಕಾಂತಿರು ಕುಂದಾಪುರ ಕನ್ನಡ ಗಾದೆ. ಈ ಎರಡೂ ಮಾತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ದೀದಿಗೆ ಕರೆಕ್ಟಾಗಿ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಮಮತಾ ಬೇಗಂ ಅದೆಷ್ಟು ಸರ್ಕಸ್ ಮಾಡಿಲ್ಲ. ಮಾತೆತ್ತಿದ್ರೆ ಪ್ರತಿಭಟನೆ, ಹೋರಾಟ, ಪ್ರತಿಭಟಿಸಿಯೇ ಅಧಿಕಾರಕ್ಕೆ ಇರಿದರು. ಈಗ ಅದೇ ಪ್ರತಿಭಟನೆ ದೀದಿ ಬುಡ ಶೇಕ್ ಮಾಡ್ತಿದೆ. ಪಶ್ಚಿಮ ಬಂಗಾಳ ಎಡಪಂಥೀಯ ಸರ್ಕಾರದ ವಿರುದ್ಧ ಯಾವ ಪ್ರತಿಭಟನೆ ಹೋರಾಟ ಅಸ್ತ್ರ ಹಿಡಿದಿದ್ದರೋ ಮಮತಾ ಬೇಗಂ, ಅದೇ ತಿರುಗುಬಾಣ, ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ, ಸ್ಥಳದಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸಂವಿಧಾನ ಬದಲಾಗುತ್ತೆ, ಸರ್ವಾಧಿಕಾರ ವಿರುದ್ಧ ಗಂಟಲ ದೊಡ್ಡದು ಮಾಡಿ ಅಧಿಕಾರಕ್ಕೆ ಅಂಟಿಕೊಳ್ಳುವ ಪ್ರಜಾಪ್ರಭುತ್ವ ರಕ್ಷಣೆ ಗುತ್ತಿಗೆ ಪಡೆದಂತೆ ಆಡುತ್ತಿದ್ದವರಿಗೆ ಅದೇ ಪ್ರತಿಭಟನೆ ಎದುರಿಸಬೇಕಾಗಿರೋದು. ಮಾಡಿದ್ದುಣ್ಣೋ ಮಾರಾಯ. ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳ ಗಾಳಿಗೆ ತೂರಿ ಅತ್ಯಾಚಾರ, ಕೊಲೆ, ಸುಲಿಗೆ, ಭ್ರಷ್ಟಾಚಾರ, ಕರಪ್ಷನ್, ಒಂದು ರೀತಿ ಭಯದ ವಾತಾವರಣ ಸೃಷ್ಟಿಸಿ ಅಧಿಕಾರದಲ್ಲಿ ಮುಂದುವರಿಯುವ ಮಮತಾ ದೀದಿ ಸರ್ವಾಧಿಕಾರಕ್ಕೆ ಪ್ರತಿಭಟನೆ ಮೂಲಕ ಜನಸಮುದಾಯ ಉತ್ತರ ಕೊಡುತ್ತಿದ್ದಾರೆ. ತನ್ನದೇ ಆಡಳಿತ, ಮುಖ್ಯಮಂತ್ರಿಯೂ ಅವರೇ. ಆದರೂ ಪ್ರತಿಭಟನೆ ನಡೆಸುವುದು ಪ್ರಪಂಚದ 9ನೇ ವಂಡರ್. ವೈದ್ಯ ಅತ್ಯಾಚಾರ ಕುರಿತು ಮೋದಿಗೆ ಮಮತಾ ದೀದಿ ಪತ್ರ ಹತಾಶೆಗೆ ಸಾಕ್ಷಿ. ಆದರೆ ಕೇಂದ್ರ ಸಚಿವೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಮಮತಾ ಸರ್ಕಾರ ಜಾಡಿಸಿದರೆ ಪಶ್ಚಿಮ ಬಂಗಾಳ ಸರ್ಕಾರ ಪರ ವಕಾಲತ್ತಿಗೆ ನಿಂತ ಜಯರಾಮ್ ರಮೇಶ್ ಗಹಗೈಸಿನಕ್ಕೂ ಗೌರವಾನ್ವಿತ ಜಸ್ಟಿಸ್ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಸಂಸತ್ತಿನಲ್ಲಿ ಕ್ವಶ್ಚನ್ನಿಗಾಗಿ ಕಾಸು. ಸಂಸದೆ ಮಹಿಮಾ ಮೊಹಿತ್ರ ಕೋಲ್ಕತ್ತಾ ವೈದ್ಯ ಅತ್ಯಾಚಾರವೇ ನಡೆದಿಲ್ಲ, ಗಾಯವಾಗಿಲ್ಲ, ಸಾಮೂಹಿಕ ಅಲ್ಲ ಅಂತಿದಾರಲ್ಲ, ಅವರೇನು ಹೆಣ್ಣ? ಮಹಿಳಾ ಕುಲಂಕೆ ಕಳಂಕ. ಇನ್ನು ರೈತ ಹೋರಾಟಗಾರ ಟಿಕಾಯಿತ್, ರೈತ ಪ್ರತಿಭಟನೆ ಸಂದರ್ಭ ಟ್ರ್ಯಾಕ್ಟರ್ ಕೆಂಪುಕೋಟೆ ಕಡೆಗೆ ಹೋಗದೆ ಸಂಸತ್ತಿಗೆ ನುಗ್ಗಿಸಿದರೆ ಎಲ್ಲರೂ ಓಡಿ ಹೋಗ್ತಿದ್ರು ಅಂತಿದಾರಲ್ರಿ. ಕೋಲ್ಕತ್ತಾ ಅತ್ಯಾಚಾರಕ್ಕೆ ಒಳಗಾದ ವೈದ್ಯ ಕುಟುಂಬಕ್ಕೊಂದು ಸಾಂತ್ವನ ಹೇಳಲು ಬದಲು ಮಮತಾ ದೀದಿ ಸರ್ಕಾರ ಪರ ಬ್ಯಾಟ್ ಬೀಸ್ತಾರಲ್ಲ ಟಿಕಾಯಿತ್ ಯಾವ ಸೀಮೆ ದೊಣ್ಣೆ ನಾಯಕ. ಇವರೆಲ್ಲ ಸಂವಿಧಾನ ಪರವಾಗಿದ್ದಾರೆ. ಸಂಸತ್ತಿನಲ್ಲಿ ಸಂವಿಧಾನ ಪುಸ್ತಕ ತೋರಿಸುವ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತುಟಿ ಬಿಚ್ಚದೆ ಬ್ಯೂಟಿ ಕಾಂಪಿಟೇಷನ್ನಲ್ಲಿ ಮೀಸಲು ಏಕಿಲ್ಲ ಅಂತ ಇದ್ದಾರಲ್ರಿ. ಇವರ ಬುದ್ಧಿಯ ಬಡತನಕ್ಕೆ ಏನನ್ನಬೇಕು? ಸಂವಿಧಾನ ಉಳಿವಿಗೆ ವಿದೇಶಿ ಶಕ್ತಿ ಸಹಕಾರ ಬಯಸುವ ಮನೋಸ್ಥಿತಿ ನಾಯಕರು ಸಂವಿಧಾನ ರಕ್ಷಕರು. ಎಂಥ ಜೋಕ್ಸ್ ಅಲ್ವಾ? ಪಶ್ಚಿಮ ಬಂಗಾಳ ವೈದ್ಯ ಅತ್ಯಾಚಾರ ಹತ್ಯೆ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪ್ರತಿಭಟನೆ ಕಾವು ಏರುತ್ತಿದೆ. ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆ ಬಿಸಿ ಮುಟ್ಟಿಸಿದ್ದಾರೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜ್ ಅತ್ಯಾಚಾರ ಕೊಲೆ ದೀದಿ ನಿದ್ದೆಗಡಿಸಿದ್ದಂತೂ ಸತ್ಯ. ನಬಣ್ಣ ಅಭಿಯಾನ ಹೆಸರಿನಲ್ಲಿ ನಡೆದ ಪ್ರತಿಭಟನೆ ಹೇಗಿತ್ತು, ಏನೆಲ್ಲ ನಡೀತು, ಅದಿಷ್ಟನ್ನೇ ಹೇಳುವ ಪ್ರಯತ್ನ ಇಲ್ಲಿದೆ. ಪ್ರತಿಭಟನೆ ಗಲಭೆ ಹೆಸರಲ್ಲಿ ಪೊಲೀಸರು ಹಲವರ ವಶಕ್ಕೆ ಪಡೆದಿದ್ದಾರೆ. ನಬಣ್ಣ ಅಭಿಯಾನ ರ್ಯಾಲಿ ಸಚಿವಾಲಯ ಕಡೆ ನುಗ್ಗಲು ಪ್ರಯತ್ನಿಸಿದೆ. ಬ್ಯಾರಿಕೇಡ್ ಕಿತ್ತು ಬಿಸಾಕುವ ಪ್ರಯತ್ನ ನಡೆದಿದೆ. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಘರ್ಷಣೆ ನಡೆದಿದೆ. ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದರ ವಿರುದ್ಧ ಬಿಜೆಪಿ ಪಶ್ಚಿಮ ಬಂಗಾಳ ಬಂದ್ ಕರೆ ನೀಡಿದೆ. ಮತ್ತೆ ಪ್ರತಿಭಟನೆಯ ಬಿಸಿ ದೀದಿಗೆ. ಈ ಎಲ್ಲ ಬೆಳವಣಿಗೆ ನಂತರ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಜ್ಞಾನೋದಯ ಆಗಿದೆ. ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಕೊಲೆ ಬಗ್ಗೆ ದುಃಖ ವ್ಯಕ್ತಪಡಿಸಿ ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದ ಮಾತ್ರಕ್ಕೆ ನ್ಯಾಯ ಸಿಗುತ್ತಾ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರು ಸುರಕ್ಷಿತರಲ್ಲ. ಅತ್ಯಾಚಾರ, ಕೊಲೆ, ಅಪರಾಧ ಕೃತ್ಯ ಹೆಚ್ಚಾಗ್ತಿದೆ. ವೈದ್ಯೆಯ ರೇಪ್ ಹಾಗೂ ಕೊಲೆ ಪ್ರಕರಣ ಹೊಣೆ ಹೊತ್ತು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡಬೇಕೆಂದು ವಿದ್ಯಾರ್ಥಿ ಸಂಘಟನೆ ಒತ್ತಾಯಿಸಿದೆ. ಪ್ರತಿಭಟನೆ ನಿರಂತರ ನಿಯಂತ್ರಣಕ್ಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಅಶ್ರುವಾಯು ಸುರಿಸಿದ್ದಾರೆ.
ವಿದ್ಯಾರ್ಥಿ ಸಂಘಟನೆಗಳಾದ ಪಶ್ಚಿಮ ಬಂಗಾಳ ಛಾತ್ರ ಸಮಾಜ ಮತ್ತು ಸಂಗ್ರಾಮಿ ಚೋದ್ ಮಂಚ್ ನಾಬನ್ನ ಅಭಿಯಾನ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಿತ್ತು. ನಾವು ಕಾನೂನು ಉಲ್ಲಂಘಿಸುತ್ತಿಲ್ಲ, ಶಾಂತಿಯುತ ಪ್ರತಿಭಟನೆ ನಡೆಸಿ ವೈದ್ಯ ಸಾವಿಗೆ ನ್ಯಾಯ ಕಗ್ಗರಿಸುತ್ತಿದ್ದೇವೆ, ನಮ್ಮ ಧ್ವನಿ ಹೊತ್ತಿಕ್ಕುವ ಪ್ರಯತ್ನ ದೀದಿ ಸರ್ಕಾರ ಮಾಡುತ್ತಿದ್ದೇವೆಗಳು ಆರೋಪಿಸಿವೆ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.